ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾಜಿಕ ಮಾಧ್ಯಮಗಳ ಅಪಾಯದಿಂದ ಮಕ್ಕಳನ್ನು ರಕ್ಷಿಸೋದು ಹೇಗೆ ತಿಳಿದುಕೊಳ್ಳೋಣ. ಬನ್ನಿ ಪೋಷಕರೇ, ಈ ಮಾಹಿತಿಯನ್ನು ಸಂಪೂರ್ಣ ತಿಳಿದುಕೊಂಡು ಇತರರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ. ಮಕ್ಕಳ ಯೂಟ್ಯೂಬ್, ವಾಟ್ಸಪ್ಗೆ ಕಡಿವಾಣ. ಸಾಮಾಜಿಕ ಮಾಧ್ಯಮಗಳ ದುರ್ಬಳಕೆ ಮತ್ತು ಇವುಗಳಿಂದಾಗುವ ಅಪಾಯವನ್ನು ತಗ್ಗಿಸುವ ಸಲುವಾಗಿ ಯೂಟ್ಯೂಬ್ ಮತ್ತು ವಾಟ್ಸಪ್ ಸಂಸ್ಥೆಗಳು ಮಕ್ಕಳ ಖಾತೆಗಳ ಮೇಲೆ ಕಣ್ಣಿಡಲು ಮತ್ತು ನಿಯಂತ್ರಿಸಲು ಪೋಷಕರಿಗೆ ಅವಕಾಶ ಮಾಡಿಕೊಡುವಂತಹ ಬದಲಾವಣೆಗಳನ್ನು ತರಲು ಮುಂದಾಗಿವೆ. ಯೂಟ್ಯೂಬ್ನಲ್ಲಿ ನೋಡಬಹುದಾದ ಕೆಲ ಸೆಕೆಂಡುಗಳ ಶಾರ್ಟ್ಸ್ ಮತ್ತು ಮಕ್ಕಳ ವಾಟ್ಸಪ್ ಖಾತೆಯ ನಿಯಂತ್ರಣವನ್ನು ಪಾಲಕರ ಕೈಗೆ ನೀಡಲು ಈ ಕಂಪನಿಗಳು ನಿರ್ಧರಿಸಿವೆ. ಈ ಆಯ್ಕೆಗಳು ಇನ್ನೂ ಅಭಿವೃದ್ಧಿಪಡಿಸಲಾಗುತ್ತಿವೆ. ಯೂಟ್ಯೂಬ್ ಶಾರ್ಟ್ಸ್ ವೀಕ್ಷಣೆಗೆ ಬ್ರೇಕ್. ಯೂಟ್ಯೂಬ್ ಶಾರ್ಟ್ಸ್ನಿಂದಾಗಿ ಮಕ್ಕಳು ಮೊಬೈಲ್ ಬಳಸುತ್ತಿರುವುದು ಹೆಚ್ಚುತ್ತಿರುವುದಲ್ಲದೆ ಅವರ ಏಕಾಗ್ರತೆಯು ಕುಂಠಿತವಾಗುತ್ತಿದೆ. ಇದಕ್ಕೆ ಪರಿಹಾರವಾಗಿ ಇನ್ನು ಮುಂದೆ ಮಕ್ಕಳು ಎಷ್ಟು ಹೊತ್ತು ಶಾರ್ಟ್ಸ್ ವೀಕ್ಷಿಸಬಹುದು ಎಂಬುದನ್ನು ಪೋಷಕರೇ ನಿರ್ಧರಿಸಬಹುದು. ಇದನ್ನು ಶೂನ್ಯಕ್ಕೆ ಸೆಟ್ ಮಾಡಿ ಮಕ್ಕಳನ್ನು ಶಾರ್ಟ್ಸ್ನಿಂದ ಸಂಪೂರ್ಣ ದೂರವಿಡುವ ಅಧಿಕಾರವು ಪೋಷಕರಿಗೆ ಸಿಗಲಿದೆ. ಈ ಸೆಟ್ಟಿಂಗ್ಗಳನ್ನು ಪಾಲಕರು ತಮ್ಮ ಮೊಬೈಲ್ಗೆ ಮಕ್ಕಳ ಖಾತೆಯನ್ನು ಲಿಂಕ್ ಮಾಡಿ ನಿಯಂತ್ರಿಸಬಹುದು. ಮಕ್ಕಳ ವಾಟ್ಸ್ಆಪ್ ಖಾತೆಗಳ ನಿಯಂತ್ರಣ. ಈ ಮೆಸೇಜಿಂಗ್ ಆ್ಯಪ್ನ ದುರ್ಬಳಕೆಯನ್ನು ತಡೆಯಲು ತಂದೆ ತಾಯಿ ತಮ್ಮ ವಾಟ್ಸ್ಆಪ್ ಖಾತೆಗೆ ಮಕ್ಕಳ ಖಾತೆಯನ್ನು ಲಿಂಕ್ ಮಾಡಿ ಅದನ್ನು ನಿಯಂತ್ರಿಸಬಹುದು. ಮಕ್ಕಳ ಡಿಪಿ, ಸ್ಟೇಟಸ್ ಯಾರು ನೋಡಬಹುದು ಎಂಬುದನ್ನು ಪೋಷಕರೇ ನಿರ್ಧರಿಸಬಹುದು. ಇದೇ ವೇಳೆ ಮಕ್ಕಳ ಗೌಪ್ಯತೆಗೆ ಧಕ್ಕೆಯಾಗದಂತೆ ತಡೆಯಲು ಅವರ ಸಂದೇಶಗಳು ಮತ್ತು ಕರೆಗಳನ್ನು ಪೋಷಕರು ನೋಡಲು ಸಾಧ್ಯವಿಲ್ಲ. ಆದರೆ ಈಗಾಗಲೇ ಸೇವ್ ಆಗಿರುವ ಸಂಖ್ಯೆಗಳೊಂದಿಗಷ್ಟೇ ಮಕ್ಕಳು ಸಂವಹನ ನಡೆಸಲು ಅವಕಾಶ ನೀಡಲಾಗುತ್ತದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಟೇಕ್ ಕೇರ್. ಬಾಯ್ ಬಾಯ್.